ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅನ್ನಿಸ್ತು. ಒಂದು ಬಿಸ್ನೆಸ್ ಐಡಿಯಾಸ್ ಜೊತೆ ಬಂದಿದ್ದೀನಿ. ನೀವು ಆಲ್ರೆಡಿ ಆಗಲೇ ತಮ್ಮನೇಲಿ ನೋಡಿರ್ತೀರ. ಯಾವ ಬಿಸ್ನೆಸ್ ಅಂದರೆ ಇ ಕಾಮರ್ಸ್ ಬಿಸ್ನೆಸ್ ಬಗ್ಗೆ ನಾನು ಇವತ್ತು ಮಾಹಿತಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇ ಕಾಮರ್ಸ್ ಬಿಸ್ನೆಸ್ ಅಂದರೆ ಏನು, ಅದರಿಂದ ಯಾವ ಥರ ನಾವು ಬಿಸ್ನೆಸ್ ಮಾಡ್ಬೋದು, ಇ ಕಾಮರ್ಸ್ ಬಿಸ್ನೆಸ್ಸಲ್ಲಿ ಎಷ್ಟು ಥರ ಇದೆ, ಡಾಕ್ಯುಮೆಂಟೇಷನ್ ಏನು, ಕಮಿಷನ್ ಏನು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಹಾಗೆ ಈಗ ಹೊಸ್ದಾಗಿ ಯಾರು ಬಂದಿದ್ದೀರ ನನ್ನ ಚಾನಲ್ ನೋಡ್ತಿದ್ದೀರಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನ್ಲೈನ್ ಬಿಸ್ನೆಸ್ಸಲ್ಲಿ 3 ಥರ ಬಿಸ್ನೆಸ್ ಇದೆ. ಆ 3 ಥರ ಯಾವ ಬಿಸ್ನೆಸ್ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ಸರಿ ಆ ಚಾರ್ಟ್ನ ನೋಡ್ಕೊಂಡು ಬನ್ನಿ. 3 ಥರ ಯಾವ ಬಿಸ್ನೆಸ್ ಅಂದರೆ B2C, B2B, C2C. 3 ಥರ ಬಿಸ್ನೆಸ್. B2C ಅಂದರೆ ಬಿಸ್ನೆಸ್ ಟು ಕಸ್ಟಮರ್. ಏನು ನಾವು ಬಿಸ್ನೆಸ್ನ ಮಾಡ್ತಾ ಇದ್ದೀವಿ, ಈಗ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಆ ಪ್ರಾಡಕ್ಟ್ನ ಕಸ್ಟಮರ್ಗೆ ತಲುಪಿಸೋದೇ B2C ಬಿಸ್ನೆಸ್. ಇಲ್ಲ ಅಂದರೆ B2B ಬಿಸ್ನೆಸ್. ಎರಡನೇದು ಬಂದು B2B ಬಿಸ್ನೆಸ್. ಕಂಪ್ನಿಯಿಂದ ಬೈ ಮಾಡಿ ಅದನ್ನು ನಾವು ಒಂದು ಶಾಪ್ ಮಾಡಿಕೊಂಡು, ಇಲ್ಲಾಂದರೆ ಒಂದು ಗಿರ್ವಿ ಅಂಗಡಿ ಮಾಡಿಕೊಂಡು ಅದನ್ನು ಬಿಸ್ನೆಸ್ ಮಾಡೋದೇ B2B ಬಿಸ್ನೆಸ್ ಅಂತಾರೆ. ಹಾಗೆ ಮೂರನೇದು ಬಂದು C2C. ಒಂದು ಕಸ್ಟಮರ್ ಹತ್ರ ಎಲ್ಲರೂ ಬಲ್ಕಲ್ಲಿ ಹೋಲ್ಸೇಲಲ್ಲಿ ತಂದು ಕಸ್ಟಮರ್ ಮಾರ್ತೀವಲ್ಲ, ಅದು C2C ಬಿಸ್ನೆಸ್. ನಾವು ಆಲ್ರೆಡಿ ನೋಡಿದ್ವಿ, ಬಿಸ್ನೆಸ್ಸಲ್ಲಿ 3 ಥರ ಬಿಸ್ನೆಸ್ ಬರುತ್ತೆ. ನಾವೀಗ ಯಾವ ಬಿಸ್ನೆಸ್ನ ಚೂಸ್ ಮಾಡಬೇಕು ಅಂದರೆ, ನಾವು ಮಾಡಬೇಕಿರೋದು B2C. ಅಂದರೆ ನಾವು ಒಂದು ಬಿಸ್ನೆಸ್ನ ಪ್ರಾಡಕ್ಟ್ಗಳನ್ನ ತಗೊಂಡು ನಾವು ಕಸ್ಟಮರ್ಗೆ ಮಾರಬೇಕು. ಅದನ್ನೇ ಆನ್ಲೈನ್ ಬಿಸ್ನೆಸ್ ಅಂತ ಹೇಳ್ತಾರೆ. ಆ ಆನ್ಲೈನ್ ಬಿಸ್ನೆಸ್ ಮಾಡಬೇಕು ಅಂದರೆ ನಾವು ಪ್ರಾಡಕ್ಟ್ನ ಯಾವ ಥರ ಇದು ಮಾಡಬೇಕು, ಲೀಸ್ಟಿಂಗ್ ಹೆಂಗೆ ಮಾಡಬೇಕು, ವೆಬ್ಸೈಟ್ ಯಾವ ಥರ ಓಪನ್ ಮಾಡಬೇಕು, ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಪಾರ್ಟ್ 2 ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಸ್ಮಾಲಾಗಿ ಒಂದು ಚಿಕ್ಕದಾಗಿ ತಿಳ್ಕೊಬೇಡ. ಸಿಂಪಲ್ ಸ್ಟೆಪ್ಗಳು ಹೆಂಗೆ ಬರುತ್ತೆ, ಆನ್ಲೈನ್ ಬಿಸ್ನೆಸ್ ಅಂದರೆ ಏನು, ಅದ್ರ ನಾವು ಶುರು ಮಾಡಬೇಕು ಅಂದರೆ ಯಾವ ಪ್ರಾಡಕ್ಟ್ನ ಮಾರಿದ್ರೆ ಒಳ್ಳೆಯದು, ಡಿಮ್ಯಾಂಡ್ ಆಗಿರೋ ಪ್ರಾಡಕ್ಟ್ ಒಂದು, ಕಾಂಪಿಟೇಷನ್ ಕಮ್ಮಿ ಇರಬೇಕು. ನಿಮ್ಮಲ್ಲಿರೋಂಥ ಪ್ರಾಡಕ್ಟ್ಗೆ ಕಾಂಪಿಟೇಷನ್ ಕಮ್ಮಿ ಇರಬೇಕು. ಮೂರನೇದು, ಅಂದರೆ ಆ ಪ್ರಾಡಕ್ಟ್ಗೆ ಒಂದು 30-40% ಮಾರ್ಜಿನ್ ಇರಬೇಕು. ಹಂಗಿದ್ರೆ ಮಾತ್ರ ಆ ಪ್ರಾಡಕ್ಟ್ ಚೆನ್ನಾಗಿ ಬಿಸ್ನೆಸ್ ಆಗೋದು. ಉದಾಹರಣೆಗೆ ಬ್ಯೂಟಿ ಪ್ರಾಡಕ್ಟ್ಸ್ಗಳು ತಗೋಬೋದು, ಇಲ್ಲಾಂದರೆ ಕಿಚನ್ ಐಟಮು, ನಾವು ಮನೆಯಲ್ಲಿ ದಿನಬಳಕೆಯಾಗಿ ಏನು ಬಳಸ್ತೀವಿ, ಕಿಚನ್ ಐಟಮ್ಗಳು. ಇನ್ನೊಂದಂದರೆ ಫೋನ್ ಆಕ್ಸೆಸರೀಸು, ಈ ಥರ ನಾವು ತಗೋಬೋದು ಪ್ರಾಡಕ್ಟ್ನ. ಇವೆಲ್ಲ ನಮ್ಮ ಹತ್ರ ಐತೆ ಅಂದರೆ ನಾವು ಎಲ್ಲ ಲೀಸ್ಟಿಂಗ್ ಮಾಡಬೇಕು, ಹೆಂಗೆ ಮಾರೋದು, ಹೆಂಗೆ ಸರ್ವಿಸ್ ಕೊಡೋದು. ಹಾಗಾದ್ರೆ ನಮ್ಮ ಹತ್ರ ಪ್ರಾಡಕ್ಟ್ ಇದೆ ಅಂದರೆ ಆ ಪ್ರಾಡಕ್ಟ್ನ ಎಲ್ಲೆಲ್ಲಿ ಮಾರ್ಬೋದು, ಆ ಪ್ರಾಡಕ್ಟ್ನ ಯಾವ ಥರ ಮಾರ್ಬೋದು, ಹೆಂಗೆ ಮಾರ್ಬೋದು. ಮೊದಲನೇದಾಗಿ ಅಮೆಝಾನ್ ಮಾರ್ಬೋದು, ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ, ಜಿಯೋ ಮಾರ್ಟ್, ಈ ಥರ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಆರಾಮ್ಸೆ ಮಾರ್ಬೋದು. ಅವ್ಯಾವುದೂ ಬೇಡ ಅಂದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಬಿಸ್ನೆಸ್ ವಾಟ್ಸಪ್ಪು, ಈ ಥರ ಯೂಸ್ ಮಾಡಿಕೊಂಡು ಬೇಕಾದ್ರೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಏನಾದ್ರು ನಮ್ಮ ವಸ್ತುಗಳನ್ನ ಮಾರ್ತೀವಿ ಅಂದರೆ, ನಮ್ಮ ಪ್ರಾಡಕ್ಟ್ಗಳನ್ನ ಏನಾದ್ರು ಮಾರ್ತೀವಿ ಅಂದರೆ ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು, ಆ ಡಾಕ್ಯುಮೆಂಟ್ಸ್ ಹೇಳ್ತೀನಿ. ಏನು ಬೇಕು ಅಂದರೆ GST ಇರಲೇಬೇಕು. GST ಕಂಪಲ್ಸರಿ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಮಾರ್ತೀನಿ ಅಂದರೆ GST ಕಂಪಲ್ಸರಿ ಇರಬೇಕು. ಪ್ಯಾನ್ ಕಾರ್ಡ್ ಇರಬೇಕು. ಬ್ಯಾಂಕ್ ಅಕೌಂಟ್ ಇರಬೇಕು. ಬ್ಯಾಂಕ್ ಅಕೌಂಟಲ್ಲಿ ಕರೆಂಟ್ ಅಕೌಂಟ್ ಇರಬೇಕು. ಸೇವಿಂಗ್ಸ್ ಅಕೌಂಟ್ ಆಗಲ್ಲ, ಕರೆಂಟ್ ಅಕೌಂಟ್ ಇರಬೇಕು. ಪೇಮೆಂಟ್ ಮೆಥಡ್ ಯಾವ ಥರ ಇರುತ್ತೆ ಅಂದರೆ ಕ್ಯಾಶ್ ಆನ್ ಡೆಲಿವರಿನೂ ಇರುತ್ತೆ, ಫೋನ್ಪೇ, ಆನ್ಲೈನಲ್ಲಿ ಪೇಮೆಂಟ್ ಇರುತ್ತೆ. ಅದೇ ಥರ ಕ್ಯಾಶ್ ಆನ್ ಡೆಲಿವರಿನೂ ಇರುತ್ತೆ. ಮಾಡ್ತೀವಿ ಅಂದರೆ ನಮಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಅಂದರೆ 5,000ದಿಂದ 50,000 ಗಂಟನೂ ನಾವು ಇನ್ವೆಸ್ಟ್ಮೆಂಟ್ ಇಟ್ಕೋಬೋದು. ನಾವು ಯಾವ ಥರ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅದ್ರ ಮೇಲೆ ಇರುತ್ತೆ. 5,000 ಇಟ್ಕೊಳ್ಳಿ, ಇಲ್ಲಾಂದರೆ 15,000 ಇಟ್ಕೊಳ್ಳಿ, 50,000, 1,00,000 ಬೇಕಾದ್ರೆ ಬರ್ಬಿಡಿ. ಮೊದಲು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಮ್ಮಿ ಹಾಕಿದ್ರೆ ನಮಗೆ ಒಳ್ಳೆಯದು. ಬಿಸ್ನೆಸ್ ಹೆಂಗಾಗುತ್ತೆ ಅದ್ರ ಮೇಲೆ ಬೇಕಾದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡ್ಕೋಬೋದು. ನೀವೊಂದು ಬಲ್ಕಲ್ಲಿ 500 ರೂಪಾಯಿ ತೊಗೊಂಡಿದ್ರೆ, ಬಲ್ಕಲ್ಲಿ 500 ರೂಪಾಯಿ, ಹೋಲ್ಸೇಲ್ಗೆ 500 ರೂಪಾಯಿ ತೊಗೊಂಡಿದ್ರೆ, ನೀವು ಆನ್ಲೈನಲ್ಲಿ ಒಂದು 900 ರೂಪಾಯಿ ಮಾರ್ಬೋದು. ಅಂದರೆ ಇನ್ನು 200 ರೂಪಾಯಿ ಯಾರಿಗೋಗುತ್ತೆ ಅಂದರೆ, ಈ ನಿಮ್ಮದು ಏನು ರನ್ ಮಾಡ್ತಾ ಇರುತ್ತೆ ಅಮೆಝಾನು, ಫ್ಲಿಪ್ಕಾರ್ಟು, ಇದೆಲ್ಲ ನಾವು ಏನು ಮಾಡ್ತಾಯಿದ್ರೆ ಒಂದು 200 ರೂಪಾಯಿ ಅವ್ರಿಗೆ ತೆಗೆದಾಕ್ಬಿಡಿ.
ಇನ್ನು 200 ರೂಪಾಯಿ ಉಳಿಯುತ್ತೆ ಒಂದು ಪ್ರಾಡಕ್ಟ್ಗೆ 200 ರೂಪಾಯಿ ಉಳಿಯುತ್ತೆ. ಅದೇ ಥರ ಒಂದು ದಿನಕ್ಕೆ ಒಂದು 10 ಪ್ರಾಡಕ್ಟ್ ಹೋದರೆ ಎಷ್ಟು ಉಳಿಯುತ್ತೆ? ಪ್ರಾಡಕ್ಟ್ ಹೋದರೆ 10 ಇಂಟು 200 ಅಲ್ಲಿಗೆ 2000 ರೂಪಾಯಿ ಉಳಿಯಿತು ಒಂದು ದಿನಕ್ಕೆ. ಆನ್ಲೈನ್ ಬಿಸ್ನೆಸ್ ಏನಕ್ಕೆ ಮಾಡಬೇಕು ಅಂದರೆ ಇದಕ್ಕೋಸ್ಕರ. ಅಲ್ಲಿಗೆ ಇಷ್ಟೇ. ಕಾಮರ್ಸ್ ಬಿಸ್ನೆಸ್, ಆನ್ಲೈನ್ ಬಿಸ್ನೆಸ್ ಮಾಡಬೇಕು ಅಂದರೆ ನೀವು ಈ ಥರನೂ ಆಯ್ಕೆ ಮಾಡ್ಕೋಬೋದು. ಅಮೆಝಾನ್, ಫ್ಲಿಪ್ಕಾರ್ಟು ಏನು ಹೇಳಿದೆ ಈ ಥರನೂ ಆಯ್ಕೆ ಮಾಡ್ಕೋಬೋದು. ಇಲ್ಲ ಅಂದರೆ ನಮಗೆ ಅದೇ ಥರ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಈ ಥರನೂ ಮಾರ್ಬೋದು. ಆ್ಯಡ್ಸ್ ರನ್ ಮಾಡಿಕೊಂಡು ಈ ಥರನೂ ಮಾರ್ಬೋದು. ನೆಕ್ಸ್ಟು ನಾನು ಸಿಂಪಲಾಗಿ ಒಂದು ಟಿಪ್ಸ್ ಕೊಡ್ತೀನಿ. ಕಾಮರ್ಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀರಿ ಅಂದರೆ ನೀವು ಆನ್ಲೈನಲ್ಲಿ ಪ್ಲ್ಯಾಟ್ಫಾರ್ಮ್ ಬಂದರೆ ಮುಂದುವರಿಬೇಕಂದ್ರೆ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಕೊಡಿ. ಕಸ್ಟಮರ್ಗೆ ನಿಮ್ಮ ಮೇಲೆ ಟ್ರಸ್ಟ್ ಬಿಲ್ಡ್ ಆಗಬೇಕು. 3ನೇದು, ಅವ್ರ ಹತ್ರ ಯಾವುದೇ ಪ್ರಾಡಕ್ಟ್ ನೀವು ಸೇಲ್ ಅವ್ರ ಆ ಕಡೆಯಿಂದ ಬುಕ್ಕಿಂಗ್ ಮಾಡಿದರೆ, ಈ ಕಡೆಯಿಂದ ನಿಮ್ಮಿಂದ ಪ್ಲ್ಯಾಟ್ಫಾರ್ಮಿಂದ ಬುಕ್ಕಿಂಗ್ ಆಗಿದೆ ಅಂದರೆ ಅವ್ರಿಗೆ ಗುಡ್ ರಿವ್ಯೂ, ಆ ಕಡೆಯಿಂದ ರಿವ್ಯೂ ತಗೊಳ್ಳಿ, ರೇಟಿಂಗ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಇವತ್ತು ಆನ್ಲೈನ್ ಬಿಸ್ನೆಸ್ ನಾನು ಹೇಳಿದೆ. ಹಾಗೆ ವಿತ್ GST ಮಾಡಿದ್ರೆ ಯಾವ ಥರ ಅನ್ನೋದು ಹೇಳಿದೆ. ವಿತೌಟ್ GST ಯಾವ್ದು ಮಾಡ್ಬೋದು, ವಿತೌಟ್ GST ಇಲ್ಲದೆ ನಾವು ಕಾಮರ್ಸ್ನ ರನ್ ಮಾಡ್ಬೋದಾ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋ. ಇಷ್ಟು ಗಂಟೆ ಏನು ಇನ್ಫಾರ್ಮೇಷನ್ ಕೊಟ್ಟೆ, ಆ ಇನ್ಫಾರ್ಮೇಷನಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಗುಡ್ ಬೈ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.